ರಾಜ್ಕುಮಾರ್ ಎಂಬ ಯರ ಶುರುವಾಗಿ 50 ವರ್ಷ. ಎಲ್ಲ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಶುಭಾಶಯಗಳು. ಸೊ ಇವತ್ತು ಭಾಳ ಖುಷಿ ಇದೆ ಜನರ ಸಂಭ್ರಮ ನೋಡೋದಕ್ಕೆ. ನಾನು ಇದೊಂದೇ ಅಲ್ಲ, ಅವ್ರ ಪುಣ್ಯಸ್ಮರಣೆ ದಿನ ಪ್ರತಿ ಸಲ ಬರ್ತೀನಿ. ಇಷ್ಟೇ ನಿನ್ನೆ ಎಲ್ಲ ಮೊನ್ನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಶ್ವಿನಿ ಮ್ಯಾಮ್ ಬರ್ತ್ಡೇ ದಿನ ಅಪ್ಪು ರಿಲೀಸ್ ಆಯಿತು. ಸತ್ಯ ಏನು ಅಂದರೆ ಆ ದಿನ ನಂದು ನೋ ಕೋಕೆನ್ ಶೂಟ್ ನಡೀತಾ ಇತ್ತು, ನೋಡೋಕ್ಕಾಗಲ್ಲ. ಕಟ್ಟು ಸತ್ಯ ಏನು ಅಂದರೆ ನೋಡೋಕ್ಕೂ ಆಗ್ತಾನೂ ಇಲ್ಲ, ನೋಡೋ ಮನಸ್ಸು ನಂಗಿರಲ್ಲ. ಬಿಕಾಸ್ ದ ರೀಸನ್ ಈಸ್ ಅಷ್ಟು ನಾನು ನನ್ನ ತರಲೆ ಮಾಡೋದು ನೋಡಿರ್ತೀರ ನೀವು. ನೋಡದೇ ಇರೋಂಥ ವೀಡಿಯೋಸ್ ಎಲ್ಲ ಕಾಲೆಳೆಯೋದು ಅಥವಾ ಕೌಂಟ್ರ್ ಕೊಡೋದು ಭಾಳಷ್ಟು ನೋಡಿರ್ತೀರ, ನೀವು ನೋಡದೇ ಇರೋದಲ್ಲ. ನೋಡ್ತಾ ಇದ್ದಾಗ ಆ ವ್ಯಕ್ತಿ ಇಲ್ಲ ಅನ್ನೋದು ಎಲ್ಲೋ ಒಂದು ಸಲ ಮನ್ಸು ಕನ್ಸಿದಾಗ ತುಂಬ ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಸೊ ನನಗೆ ಕಣ್ಣಲ್ಲಿ ತುಂಬ ನೀರು ಬಂದುಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ನೋಡೋಕ್ಕಾಗಿಲ್ಲ. ಎಲ್ಲರಲ್ಲೂ ಒಂದೇ ಒಂದು ಮಾತು ಕೇಳ್ಕೊಳ್ಳೋದು, ಒಂದು ಒಳ್ಳೆ ಆಶಯಗಳು, ವ್ಯಕ್ತಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥವ್ರು ಪ್ರತಿ ವರ್ಷ ಇವಾಗಿಂದಲ್ಲ. ಅವರು ನನಗೆ ಬಹಳಷ್ಟು ಪ್ರೀತಿಯಿಂದ ಒಂದಷ್ಟು ಕಳಿಸಿರೋಂಥ ನನ್ನ ಸಿನಿಮಾಗೆ ವಿಶ್ ಮಾಡಿದರು, ಅದನ್ನು ಪಬ್ಲಿಕ್ಕಲ್ಲಿಟ್ಟೆ. ನನಗೇನೋ ವಾಟ್ಸಪ್ಪಲ್ಲಿ ಆಡಿಯೋ ಕಳಿಸಿದಂದ್ರೆ ಅವ್ರು ನನಗೆ ಹೇಳೋಂಥ ಕಿವಿ ಮಾತು ನಾನು ಬದುಕಿರೋ ತನಕ ನನ್ನಲ್ಲಿರುತ್ತೆ, ನಾನು ಸತ್ತಾಗ ನನ್ನ ಜೊತೆಲೇ ಹೋಗುತ್ತೆ. ಭಾಳಷ್ಟು ಒಳ್ಳೊಳ್ಳೆ ವಿಚಾರಗಳು, ಸ್ಮರಣೆಗಳು ಅವ್ರ ಜೊತೆಗಿದೆ. 47 ವರ್ಷದ ಬದುಕಲ್ಲಿ ಒಂದು ಸಾರ್ಥಕ ಬದುಕನ್ನು ಬದುಕಿದ ಎಲ್ಲ ಅಪ್ಪು ಅಭಿಮಾನಿಗಳ ಆಶೀರ್ವಾದದಿಂದ, ಇವತ್ತು ಹಾರೈಕೆಯಿಂದ, ಕನ್ನಡಿಗರ ಹಾರೈಕೆಯಿಂದ, ದೇವರ ದಯೆಯಿಂದ 47 ವರ್ಷಗಳ ಒಂದು ಅದ್ಭುತವಾದ ಲೈಫ್. ತುಂಬ ಶಾರ್ಟ್ ಪೀರಿಯಡಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ಯಾವಾಗಲೂ ಅವ್ರಂಗೆ ಇನ್ಸ್ಪಿರೇಷನ್ನು. ಖುಷಿಯಾಗುತ್ತೆ ಈ ಅಭಿಮಾನಿಗಳ ಸಂಭ್ರಮ ನೋಡಿ. ಇವ್ರು ಯಾರೂ ಗೀ ರೈಸು ಫ್ರೈಡ್ ರೈಸು ಬಂದು ಕೂಗ್ತಾರಲ್ಲ ಜೈ ಅಂಥವ್ರಲ್ಲ. ಇವರು ಹೃದಯದಿಂದ ಬರೋರು. 100 ರೂಪಾಯಿ ಕೊಟ್ಟು ಅದಕ್ಕೆ ಥಿಯೇಟ್ರ್ ಮುಂದೆ ಕೂಗೋರಲ್ಲ. ಶುಕ್ರವಾರ ರಿಲೀಸ್ ದಿನ ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾರೆ ನೀವು ಯಾರು ಅಂತ, ಅಪ್ಪು ಸರ್ ಅಭಿಮಾನಿಗಳೇನು ಅಂತ. ಸೊ ಹಾಗೆ ಒಂದೆರಡು ಕಡೆ ಕೂಗಾಡಿದ್ದು ಕೇಳಿ ಏನೋ ಮಾತಾಡೋದು ನೋಡಿದ್ರೆ ದಯವಿಟ್ಟು ನಿಮಗೂ ರಿಕ್ವೆಸ್ಟ್ ಅಪ್ಪ, ಯಾರನ್ನೂ ಟಾಂಟ್ ಕೊಟ್ಟು ಮಾತಾಡಬೇಡಿ, ಯಾರಿಗೂ ಒಳ್ಳೇದಲ್ಲ, ಒಳ್ಳೇದಾಗಲಿ. ಆ್ಯಂಡ್ ನಮ್ಮಲ್ಲಿ ಒಂದು ರಿಕ್ವೆಸ್ಟು, ಯಾವುದೋ ಅಪ್ಪು ಸರ್ ಫೋಟೋ ನೋಡಿದಾಗ ಒಂದು ಲೈಕ್ ಮಾಡ್ಬಿಡೋದು, ಅಥವಾ ಅಶ್ವಿನಿ ಮೇಡಮ್ ಫೋಟೋ ನೋಡಿದಾಗ ಲೈಕ್, ಇದಷ್ಟೇ ಅಭಿಮಾನ ಆಗೋದು ಬೇಡ. ಈಗಲೂ ಅಶ್ವಿನಿ ಮೇಡಮ್ ಬಹಳಷ್ಟು ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಮಾಡ್ತಾ ಇರ್ತಾರೆ. ಆ ಸಿನಿಮಾಗಳ ಮೇಲೆ ಪ್ರೀತಿ ಇರಲಿ. ಪ್ರಾಮಾಣಿಕವಾಗಿ ಅಭಿಮಾನಿಗಳು ಕನ್ನಡ ಸಿನಿಮಾಗಳ ಮೇಲೆ ಇಲ್ಲಿ ಮೂಲಕ ಕೇಳ್ಕೊಳ್ತೀನಿ. ಮೊನ್ನೆ ಶುಕ್ರವಾರ ನೋ ಕೋಕೆನ್ ಶೂಟ್ ಇತ್ತು, ಆ ಕಾರಣಕ್ಕೆ ನೋಡೋಕ್ಕಾಗಿರಲಿಲ್ಲ. ಈಗ ಇಲ್ಲಿಂದ ಹೋಗ್ತಾ ಇದ್ದೀನಿ ನೋಡೋಕ್ಕೇನೆ, ಅಪ್ಪು ಸಿನಿಮಾ ನೋಡೋಕ್ಕೆ. ನಿಮ್ಮನ್ನು ನೋಡೋದೇ ಸಂತೋಷ, ನಿಮ್ಮನ್ನು ನೋಡೋದೇ ಸೌಭಾಗ್ಯ. ಸೊ ಒಳ್ಳೇದಾಗಲಿ. 50 ವರ್ಷದ ಒಂದು ಸಾರ್ಥಕ ಜರ್ನಿಲಿ ಒಂದು ಮೆಮೊರಿ ಹೇಳ್ತೀನಿ. ನಾನು ಬಿಗ್ ಬಾಸ್ ಗೆದ್ದ ತಕ್ಷಣ ಸೇಮ್ ಡೇ ಅವ್ರ ಬರ್ತಡೆಗೆ ಒಂದು ಉಂಗುರ ಹಾಕಿದ್ದೆ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಆ ಫೋಟೋ ಒಂದು ಪೋಸ್ಟ್ ಮಾಡಿದೆ. ಹಾಕಿದಾಗ ಒಂದು ಘಟನೆ ನಡೀತು. ಓಹ್ ಏನಪ್ಪ ಅಂತ ಹೇಳಿದ್ರು. ಚೆನ್ನಾಗಿ ನೀನು ಮಾಡಿಸಿದ್ಯಾ ಅಂದರು. ಹ್ಞೂ ಬಾಸ್, ಭಾಳ ಪ್ರೀತಿಯಿಂದ ಇದು ನಿಮಗೋಸ್ಕರ, ನನ್ನ ಬಹಳ ಸ್ಪೆಷಲಾಗಿ ಉಳ್ಕೊಳ್ಳಿ, ಸ್ಮರಣೆಯಲ್ಲಿ ಉಳ್ಕೊಳ್ಳಿ ಅಂದ್ಕೊಟ್ಟೆ. ಈಗ ಎಲ್ಲ ಉಳಿಯುತ್ತೋ ಅದು ಈ ಕ್ಷಣಗಳ ಮಧ್ಯೆ ಎಲ್ಲರೂ ಕಳೆದೋಗ್ಬಿಟ್ರೆ ಬಿಡು, ಸಿಕ್ತೊಂದು ಅಟ್ಲೀಸ್ಟ್ ಚೆನ್ನಾಗಿರಲಿ ಅಂದರು. ನಾನು ಸ್ವಲ್ಪ ಬೇಸರ ಆಯಿತು. ಏನು ಹಿಂಗೆ ಅಂದ್ಬಿಟ್ರಲ್ಲ, ತಮಾಷೆಗನ್ನಪ್ಪ ಇಟ್ಕೊಳ್ತೀನಪ್ಪ, ನಮ್ಮ ಬಿಗ್ ಬಾಸ್ ಕೊಟ್ಟರು. ಇವತ್ತಿಗೂ ಆ ನೆನಪು ನನ್ನ ಮನಸ್ಸಲ್ಲಿ ಸದಾ ಸ್ಮರಣೆಯಲ್ಲಿದೆ. ಅವರ ಆಶಯಗಳನ್ನ ಈಡೇರಿಸೋಣ. ಒಳ್ಳೊಳ್ಳೆ ಕನಸಿಟ್ಕೊಂಡಿದ್ದಾರೆ. ಯಾವಾಗಲೂ ಅಷ್ಟೇ ರಾಘಣ್ಣ ಅವ್ರಿಗೆ, ಅಶ್ವಿನಿ ಮ್ಯಾಮ್ಗೆ, ಶಿವಣ್ಣ ಅವ್ರಿಗೆ ಮತ್ತು ಆ ಕುಟುಂಬಕ್ಕೆ ಬೆಂಗಾವಲಾಗಿ ನಿಂತ್ಕೊಳ್ಳೋದು ಮೂಲಕ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋ ಮೂಲಕ ಜೊತೆ ನಿಂತ್ಕೊಂಡ. ಒಳ್ಳೇದಾಗಲಿ. ಯಾರು ಏನೇ ಮಾತಾಡಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಮೊನ್ನೆ ರಿಲೀಸಲ್ಲಿ ಉತ್ತರ ಕೊಟ್ಟಿದೆ. ಬಹುಶಃ ಅದು ನಿಮ್ಮ ಪ್ರೀತಿ ಅಷ್ಟೇ ಸಾಕು, ಯಾರಿಗೂ ಟಾಂಟ್ ಕೊಡೋದು ಬೇಡ. ಧನ್ಯವಾದ. ಥ್ಯಾಂಕ್ ಯು.